ಇಷ್ಟೊತ್ತಾದ್ರೂ ಇನ್ನೂ ಅಡಿಗೆ ಮಾಡಿಲ್ವೇನೆ? ಎಲ್ಲೋ ಒಂದ್ ಕಡೆ ನೀವು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನನಗೆ ಬ್ಯಾಕ್ ಪೈನ್ ಜಾಸ್ತಿ ಇದೆ, ಅದರಿಂದಾಗಿ ನಾನು ಸ್ವಲ್ಪ ಲೇಟ್ ಆಗಿ ಮಾಡ್ತೀನಿ ಅಂತ ಹೇಳ್ದೆ. ನೀವು ಪದೇ ಪದೇ ಬಂದು ಅಡ್ಗೆ ಆಯ್ತಾ ಅಂತ ಕೇಳ್ತಾ ಇದ್ರೆ ನಂಗೆ ಆಗಲ್ಲ ಮಾಡಕ್ಕೆ. ಪದೇ ಪದೇ ನೀವು ನನ್ನ ತೇಜವಾದಿ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತಾ ಇದೆ. ನನ್ಗೆ ಆಗ್ತಾ ಇಲ್ಲ. ಡೋರ್ ಓಪನ್ ಮಾಡಿ ಬಿಗ್ ಬಾಸ್, ನಾನು ಇಲ್ಲಿಂದ ಹೋಗ್ತೀನಿ. ಎಲ್ಲ ಚಿತ್ರಾನ್ನ ಉಪ್ಪೆ ಹಾಕ್ತಿಲ್ವಲ್ಲ ಕರೆಕ್ಟಾಗಿ? ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ತುಂಬಾ ದಬ್ಬಾಳಿಕೆ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಈ ಮನೆಗೆ ಬಂದಾಗಿಂದ ಚಿತ್ರಾನ್ನ ನಾನು ತುಂಬಾ ಸರಿ ಮಾಡಿದ್ದೀನಿ, ಅವಾಗ ಉಪ್ಪಿಲ್ದೇನೆ ಮಾಡಿದ್ದೀನಿ. ಈ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸರಿ ಅಂತ ಸಮರ್ಥನೆನೂ ನಾನು ಮಾಡ್ಕೊಂತ ಇಲ್ಲ. ಒಂದ್ ಕಡೆ ನೀವು ನನ್ನ ಮುಖಕ್ಕೆ ಮಸಿ ಬಳೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ನೀವು ವೀಕೆಂಡ್ ಅಲ್ಲಿ ನಾನು ಇದನ್ನ ಸುದೀಪಣ್ಣ ಹತ್ರ ಮಾತಾಡ್ತೀನಿ. ಸುದೀಪಣ್ಣ ಏನಿದ್ರು ನನ್ ನ್ಯಾಯ ಕೊಡಿಸ್ತಾರೆ. ಕರೆಕ್ಟಾ? ಬಾರೆ ಇಲ್ಲಿ. ಯಾರಿಗೆ ಹೇಳ್ತಾ ಇದೀಯ ನೀನು? ಯಾರಿಗೆ ಏಕವಚನದಲ್ಲಿ ಮಾತಾಡಿಸ್ತಾ ಇದೀಯ ನೀನು? ನನಗೆ ಕವಿತಾ ಅವರೇ ಅಂತಾನೆ ಮಾತಾಡ್ಸ್ಬೇಕು ಅಂತ ನಾನು ಅವಾಗಿಂದನೂ ಹೇಳಿದ್ದೀನಿ. ನಂಗೆ ಹೋಗೆ ಬಾರೆ ಅಂತಾನೂ ಅನ್ಬಾರ್ದು, ಕವಿತಾ ಅವರೇ ಅಂತಾನೆ ಕರಿಬೇಕು. ನಿನ್ನ ಅಕ್ಕ ತಂಗಿರ್ನ ಕರ್ಕೋ ಆತರ ನಿಮ್ ಮನೆಯಲ್ಲಿ, ಈ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲ. ಇಲ್ಲಿ ಯಾರು ಯಾರ ಪರವಾಗೂ ಮಾತಾಡಕ್ ಬರಲ್ಲ. ಇಲ್ಲಿ ನನ್ನ ಸ್ಟ್ಯಾಂಡ್ ನಾನೇ ತಗೊಂತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಈ ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳ ಮೇಲೂ ತುಂಬಾ ದೌರ್ಜನ್ಯ ನಡೀತಾ ಇದೆ. ಇದನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಯಾವನಲ್ಲೇ ನಿನ್ ಗಂಡ ನಾನು ಏನ್ ಅನ್ಕೊಂಡಿದ್ಯಾ? ಇನ್ನೊಂದ್ಸತಿ ಏನಾದ್ರೂ ಬಿಗ್ ಬಾಸ್ ನೋಡ್ದೆ ಅಂದ್ರೆ ನಿನ್ನೆ ಮನೆ ಬಿಟ್ಟು ಆಚೆಗೆ ಹಾಕ್ಬಿಡ್ತೀನಿ.